ರಾಜ್ಯ ಸರ್ಕಾರವು ಡಿಸೆಂಬರ್ 30ರ ಒಳಗೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಹೊಸ ಚಿಕ್ಕೋಡಿ ಜಿಲ್ಲೆಯನ್ನ ರಚಿಸಲಿದೆ ಎಂದು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆಯನ್ನ ನೀಡಿದರು. ಇಂದು ಬೆಳಗಾವಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ನೆರವೇರಿಸಿದ ಚಿಕ್ಕೋಡಿ ಜಿಲ್ಲೆ ರಚನೆಯ ಬೇಡಿಕೆಯನ್ನ ಸ್ವೀಕರಿಸಿದ ಅವರು ಆಡಳಿತಾತ್ಮಕ ವ್ಯವಹಾರಗಳಲ್ಲಿ ಸುಸಂಬದ್ಧತೆ ತರಲು ಮತ್ತು ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ತಲುಪಿಸಲು ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ನಾನು ಕೂಡ ಬೆಳಗಾವಿ ಜಿಲ್ಲಾ ವಿಭಜನೆಯ ಪರವಾಗಿದ್ದೇನೆ. ಬೆಳಗಾವಿ ಜಿಲ್ಲಾ ವಿಭಜನೆಗೆ ನಾನು ಸಹಮತ ವ್ಯಕ್ತಪಡಿಸಿದ್ದೇನೆ. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಹೊಸ ಜಿಲ್ಲೆಯನ್ನ ರಚಿಸುವಂತೆ ನಾನು ಸರ್ಕಾರದಿಂದ ಒತ್ತಾಯಿಸಿದ್ದೇನೆ. ಡಿಸೆಂಬರ್ 30ರಂದು ಕರ್ನಾಟಕ ಸರ್ಕಾರ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಹೊಸ ಚಿಕ್ಕೋಡಿ ಜಿಲ್ಲೆಯನ್ನ ರಚಿಸಲಿದೆ ಎಂದು ಸಚಿವ ಬಾಲ್ಕರ್ ಮಾಹಿತಿಯನ್ನ ನೀಡಿದರು. ಅಲ್ಲದೆ ಚಿಕ್ಕೋಡಿ ಜಿಲ್ಲೆ ರಚಿಸುವಂತೆ ಒತ್ತಾಯಿಸಿ ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ ಕವಟಗಿ ಮಠ ಅವರಿಗೆ ಹೇಳಿಕೆ ನೀಡಲಾಯಿತು. ಆ ವೇಳೆ ಚಿಕ್ಕೋಡಿ ಜಿಲ್ಲಾ ಆಂದೋಲನಾ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸ್ವೈ ಹಂಜಿ, ಕಾರ್ಯದರ್ಶಿ ರುದ್ರಪ್ಪ ಸಂಗಪ್ಪ ಕೋಳ, ಸಂಜಯ ಪಾಟೀಲ, ಸಂತೋಷ ಚಿಂಗಳೆ, ವಿಠಲ ಸ್ವಾಮಿ, ಬಸು ಸಾಬನೆ, ಸುರೇಶ ಬ್ಯಾಕುಡೆ, ಕಾಶಿನಾಥ ಗಿರ್ಜಾವಗೋಳ, ಸುರೇಶ ತಳವಾರ, ಅರವಿಂದ ಮಾದರ, ಜಗದೀಶ ಪಾಟೀಲ್ ಇತರರು ಹಾಜರಿದ್ದರು.